ಹಾಯ್ ಎಲ್ಲರಿಗೂ. K2 ಸ್ಯಾಲ್ರಿ ಬಿಲ್ ಜನರೇಷನ್ HRMSನಿಂದ K2ಗೆ ಬಿಲ್ಲನ್ನು ಕಳಿಸಿದ ನಂತರ K2ನಲ್ಲಿ ಯಾವ ರೀತಿ ಯಾವ ರೋಲ್ನಲ್ಲಿ ಬಿಲ್ಲನ್ನು ಬಹಳ ಸರಳವಾಗಿ ಈಸಿಯಾಗಿ ನಾವು ಬಿಲ್ ಮಾಡಬಹುದು. ಇಲ್ಲಿ K2 ಒಂದು ಅಪ್ಲಿಕೇಶನನ್ನು ಆನ್ ಮಾಡಬೇಕು ಹಾಗೂ DSCಯನ್ನು ಮೊದಲು ನೀವು ಇನ್ಸರ್ಟ್ ಮಾಡಿ ಆ DSC ಸರ್ಟಿಫಿಕೇಟನ್ನು ನಾವಿಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ವಾ, ಈ ರೀತಿಯಾಗಿ DSC ವೆರಿಫಿಕೇಷನ್ ನಾವು DSC ಪೆನ್ ಡ್ರೈವನ್ನು ಇನ್ಸರ್ಟ್ ಮಾಡಿ ಅದಾದ ನಂತರ DSC ಸರ್ಟಿಫಿಕೇಷನನ್ನು ಮಾಡಬೇಕಾಗುತ್ತೆ. ಚೆಕ್ DSC ಸರ್ಟಿಫಿಕೇಷನ್ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಓಕೆಯನ್ನು ಕೊಟ್ಟ ನಂತರ ಪಿನ್ ನಂಬರ್ ಕೇಳುತ್ತೆ. ಅಲ್ಲಿ ನಿಮ್ಮ KJIDಯ ಪಿನ್ ನಂಬರನ್ನು ಎಂಟರ್ ಮಾಡಿ ಓಕೆಯನ್ನು ಕೊಡಬೇಕಾಗುತ್ತೆ. ಇಲ್ಲಿ K2ಗೆ ಮೊದಲು K2 ಅಪ್ಲಿಕೇಶನ್ನಲ್ಲಿ ಈ ರೀತಿ DSC ಲಾಗಿನ್ ಆಗಬೇಕಾಗತ್ತೆ. ಅದಾದ ನಂತರ ಬ್ರೌಸರನ್ನು ಓಪನ್ ಮಾಡಬೇಕು. ಮೊದಲು K2 ವೆಬ್ಸೈಟ್ಗಿಂತ ಮೊದಲು ನಮ್ಮ ಒಂದು ಲ್ಯಾಪ್ಟಾಪ್ ಬ್ರೌಸರ್ನಲ್ಲಿ ಲೋಕಲ್ ಹಾಸ್ಟನ್ನು ನಾವು ಬ್ರೌಸ್ ಮಾಡಬೇಕಾಗತ್ತೆ. ಏಕೆಂದರೆ K2 ಅಪ್ಲಿಕೇಶನ್ ಇಲ್ಲಿ ವರ್ಕ್ ಆಗೋದಕ್ಕೆ ಲೋಕಲ್ ಹಾಸ್ಟನ್ನು ಆನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲೋಕಲ್ ಹಾಸ್ಟ್ ಒಂದು URL ಇರುತ್ತೆ. URLನ್ನು ನಾವು ಟೈಪ್ ಮಾಡಿ ಓಕೆ ಕೊಟ್ಟಾಗ ಈ ರೀತಿ 404 ನಾಟ್ ಫೌಂಡ್ ಅಂತಕ್ಕಂಥ ಒಂದು ಬ್ರೌಸಿಂಗ್ ಮೆಸೇಜ್ ಬರುತ್ತೆ. ನಂತರ ನೆಕ್ಸ್ಟ್ ಟ್ಯಾಬ್ನಲ್ಲಿ K2 ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಅಲ್ಲಿ ಲಾಗಿನ್ನನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಗಿನ್ ಮಾಡಲು ಕ್ಲಿಕ್ ಮಾಡಿ ಅಂತಕ್ಕಂತಹ ಒಂದು ಟ್ಯಾಬ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಲಾಗಿನ್ ಫ್ರಂಟ್ ಪೇಜ್ನಲ್ಲಿ KJID ನಂಬರ್, ಅದಾದ ನಂತರ ಸೆಟ್ ಮಾಡಿಕೊಂಡಿರ್ತಕ್ಕಂತಹ ಪಾಸ್ವರ್ಡನ್ನು ನಾವು ಎಂಟರ್ ಮಾಡಬೇಕು. ಅದಾದ ನಂತರ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾ ಒಂದು ನಂಬರನ್ನು ಕ್ಯಾಲ್ಕುಲೇಷನ್ ಮಾಡಿ ಹಾಕಬೇಕಾಗುತ್ತೆ. ಇಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ನಲ್ಲಿ ಕ್ಯಾಪ್ಚಾ ಕೊಡ್ತಾ ಇರ್ತಾರೆ. ಅದನ್ನು ನಾವು ನೋಡಿಕೊಂಡು ಸರಿಯಾಗಿ ಕ್ಯಾಪ್ಚಾನ ಎಂಟರ್ ಮಾಡಬೇಕು. ಇಲ್ಲಿ KJID ನಂಬರ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನನ್ನು ಕೊಡಬೇಕಾಗುತ್ತೆ. ಈಗ ಇಲ್ಲಿ ಲಾಗಿನನ್ನು ಕೊಡ್ತೇನೆ. ಲಾಗಿನ್ ಆದ ನಂತರ ಮೊದಲನೇದಾಗಿ ಈ ರೀತಿ ನಮಗೆ K2 ವೆಬ್ಸೈಟ್ ಕಾಣಿಸಿಗುತ್ತೆ. ಅಲ್ಲಿ ನಮ್ಮ DSC ರೋಲನ್ನು ತಗೊಂಡು ಮೊದಲಿಗೆ ನಾವು ಸೂಪ್ರಿಡೆಂಟ್ ಒಂದು ರೋಲನ್ನು ತಗೋಬೇಕಾಗುತ್ತೆ. ಸೂಪ್ರಿಂಟೆಂಡೆಂಟ್ ರೋಲ್ನಲ್ಲಿ ನಮ್ಮ ಸ್ಯಾಲ್ರಿ ಬಿಲ್ HRMSನಿಂದ ಕಳಿಸಿರ್ತಕ್ಕಂತಹ ಬಿಲ್ ಮೊದಲಿಗೆ ಸೂಪ್ರಿಂಟೆಂಡೆಂಟ್ ರೋಲ್ನಲ್ಲಿ ಬರುತ್ತೆ. ಸೊ ಮೊದಲು ಸೂಪ್ರಿಂಟೆಂಡೆಂಟ್ ರೋಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಎಲ್ಲ ರೋಲ್ಸ್ ಕಾಣ್ತಾ ಇರುತ್ತೆ. ಕೇಸ್ ವರ್ಕರ್, DDO ರೋಲ್ ಎಲ್ಲವೂ ಕಾಣ್ತಾ ಇರುತ್ತೆ. ನಾವು ಸೂಪ್ರಿಂಟೆಂಡೆಂಟ್ ರೋಲನ್ನು ತಗೋಬೇಕಾಗತ್ತೆ. ಈ ಸೂಪ್ರಿಂಟೆಂಡೆಂಟ್ ರೋಲ್ನಲ್ಲಿ ನಾವು HRMSನಿಂದ ಕಳಿಸಿರ್ತಕ್ಕಂಥ ಬಿಲ್ಸ್ ಕಾಣ್ತಾ ಇರುತ್ತೆ. ಅಕಸ್ಮಾತ್ ಅಲ್ಲಿ ಡಿಸ್ಪ್ಲೇ ಆಗದೇ ಇದ್ದಾಗ ನಾವು ಬೇರೊಂದು ಲಿಸ್ಟ್ನಲ್ಲಿ ಆ ಒಂದು ಬಿಲ್ಗಳನ್ನು ನೋಡಬಹುದಾಗಿರುತ್ತೆ. ಆಯಿತಾ, ಹೀಗೆ ನೋಡಿ ಆ ಡೆಸ್ಕ್ಟಾಪ್ನಲ್ಲಿ ಕಾಣಿಸ್ತಾ ಇದೆ. ಆಲ್ರೆಡಿ 2 ಬಿಲ್ಲು HRMSನಿಂದ K2ಗೆ ಇಲ್ಲಿ ಬಂದಿರುತ್ತೆ. ಈಗ ಆ ಸೂಪ್ರಿಂಟೆಂಡೆಂಟ್ ರೋಲ್ ಮೊದಲಿಗೆ ನೆನಪಿಟ್ಕೊಳ್ಳಿ. ಮೊದಲು ಸೂಪ್ರಿಂಟೆಂಡೆಂಟ್ ರೋಲಲ್ಲಿ ನಾವು ಮಾಡಬೇಕಾಗತ್ತೆ. ಈ ವಿಡಿಯೋ ತಪ್ಪದೇ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಇಲ್ಲಿ ತುಂಬ ಈಸಿ ಮೆಥಡಲ್ಲಿ K2 ಬಿಲ್ ಜನ್ರೇಷನನ್ನು ನಾನು ತೋರಿಸ್ಕೊಡ್ತೇನೆ. ಸೂಪ್ರಿಂಟೆಂಡೆಂಟ್ ಒಂದು ರೋಲ್ ಮ್ಯಾಪ್ ಬಂದಾಗ ಅಲ್ಲಿ ಬಿಲ್ ಕಾಣ್ತಾ ಇರುತ್ತೆ. ಈಗ ಇಲ್ಲಿ 2 ಬಿಲ್ ಇದೆ. ಆ ಬಿಲ್ನ ಮೇಲೆ ಕ್ಲಿಕ್ ಮಾಡಿದಾಗ 2 ಬಿಲ್ ಇಲ್ಲಿ ನಮಗೆ ಕಾಣಸಿಗುತ್ತೆ. ಇಲ್ಲಿ ಆ ಬಿಲ್ನ ಒಂದು ನಂಬರ್ ಕೊಟ್ಟಿರುತ್ತೆ. ಆ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೇದಾಗಿ ಸೂಪ್ರಿಂಟೆಂಡೆಂಟ್ ರೋಲಲ್ಲಿ ಈ ಒಂದು ಬಿಲ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಮೊದಲನೆಯ ಒಂದು ಟ್ಯಾಬ್ ಓಪನ್ ಆದಾಗ ಆ ಮೊದಲನೇ ಟ್ಯಾಬ್ನಲ್ಲಿ ನಾವು ಚೆಕ್ ಬಾಕ್ಸ್ ಇರುತ್ತೆ. ಸಾಮಾನ್ಯ ವಿವರಗಳು, ಜನರಲ್ ಇನ್ಫಾರ್ಮೇಷನ್ ಇರುತ್ತೆ. ಅಲ್ಲಿ ಚೆಕ್ ಬಾಕ್ಸ್ ಇರುತ್ತೆ. ಲೆಕ್ಕ ಶೀರ್ಷಿಕೆ ಪರಿಶೀಲಿಸಿದೆ, ಆ ಚೆಕ್ ಬಾಕ್ಸನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನಾವು ಒಂದೊಂದು ಟ್ಯಾಬ್ ಹೋಗೋದಕ್ಕಿಂತ ಪರಿಶೀಲನೆ ಪಟ್ಟಿ ವೆರಿಫಿಕೇಷನ್ ಲಿಸ್ಟ್ಗೆ ಹೋದಾಗ ನೋಡಿ, ಮೊದಲು ಒಂದು ಟ್ಯಾಬ್ ವೆರಿಫೈ ಆಗಿದೆ. ನೆಕ್ಸ್ಟ್ ಯಾವುದು ನಾಟ್ ವೆರಿಫೈಡ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಯಿತಾ, ನಾವು ಒಂದೊಂದೇ ಟ್ಯಾಬ್ಗೆ ಹೋಗೋದಕ್ಕಿಂತ ಈ ರೀತಿ ನಾವು ಯಾವುದು ನಾಟ್ ವೆರಿಫೈಡ್ ಇದೆ ಆ ಒಂದು ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ ನೆಕ್ಸ್ಟ್ ಇಲ್ಲಿ ಕಾಣ್ತಕ್ಕಂತಹ ಎಲ್ಲ ಒಂದು ಬಾಕ್ಸ್ಗಳನ್ನು ಕ್ಲಿಕ್ ಮಾಡ್ತಾ ಹೋಗಬೇಕಾಗತ್ತೆ. ಮೊದಲನೇದಾಗಿ ವೆರಿಫಿಕೇಷನ್ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದ ನಂತರ ವೆರಿಫಿಕೇಷನ್ ಲಿಸ್ಟ್ಗೆ ಬನ್ನಿ. ವೆರಿಫಿಕೇಷನ್ ಲಿಸ್ಟ್ನಲ್ಲಿ ಯಾವುದು ನಾಟ್ ವೆರಿಫೈಡ್ ಇದೆ ಅದನ್ನು ತೊಗೊಳ್ಳಿ. ಇಲ್ಲಿ ದಾಖಲೆ ಪರಿಶೀಲನೆ ಟ್ಯಾಬ್ ಮುಗೀತು. ಮತ್ತೆ ವೆರಿಫಿಕೇಷನ್ಗೆ ಹೋಗಿರ್ತೇನೆ. ಅಲ್ಲಿ ಯಾವುದು ನೆಕ್ಸ್ಟ್ ನಾಟ್ ವೆರಿಫೈಡ್ ಇದೆ ಅದನ್ನು ಕ್ಲಿಕ್ ಮಾಡ್ತೇನೆ.
ತಾಳೆಪಟ್ಟಿ ಪರಿಶೀಲನೆಗಳು. ಇಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಾಕ್ಯಗಳನ್ನು ಓದಿಕೊಂಡು ಎಸ್ ಆರ್ ನೋ ಅಥವಾ ನಾಟ್ ಅಪ್ಲಿಕೇಬಲನ್ನು ಕ್ಲಿಕ್ ಮಾಡ್ತಾ ಸಾಗಬೇಕಾಗತ್ತೆ. ಇಲ್ಲಿ ಪ್ರತಿಯೊಂದನ್ನು ನಾವು ಸೆಂಟೆನ್ಸನ್ನು ಓದ್ಕೋಬೇಕಾಗತ್ತೆ. ಇಲ್ಲಿ ಕಡತಗಳು ಅಥವಾ ಯಾವುದು ನಾವು ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಯಾವುದನ್ನು ಸಬ್ಮಿಟ್ ಮಾಡ್ತಾಯಿದ್ದೀವಿ, ಯಾವುದು ಸಬ್ಮಿಟ್ ಮಾಡ್ತಾ ಇಲ್ಲ, ಯಾವುದು ನಾಟ್ ಅಪ್ಲಿಕೇಬಲ್ ಇದೆ. ಕೆಲವರಿಗೆ GPF ಇದ್ದಾಗ ಇಲ್ಲಿ NPS ಕಟಾವ್ ಅಂತ ತೋರಿಸ್ತಾ ಇರುತ್ತೆ, ಅದಕ್ಕೆ ನೋ ಅಂತ ಕೊಡಬೇಕಾಗತ್ತೆ. ಅರ್ಥ ಆಗ್ತಾಯಿದ್ದಿಲ್ಲ. ಈ ರೀತಿಯಾಗಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಅಂಶಗಳೆಲ್ಲವನ್ನೂ ಸಹ ಓದಿಕೊಂಡು ಎಸ್ ನೋ ಆರ್ ನಾಟ್ ಅಪ್ಲಿಕೇಬಲ್ ಆ ಬಾಕ್ಸ್ಗಳನ್ನು ಕ್ಲಿಕ್ ಮಾಡ್ತಾ ಸಾಗಬೇಕಾಗತ್ತೆ. ಇಲ್ಲಿ ಸ್ಕ್ರೀನ್ನ ಮೇಲೆ ತೋರಿಸಿರುವ ಹಾಗೆ ಆ ರೌಂಡ್ ಬಾಕ್ಸ್ಗಳನ್ನು ಎಲ್ಲವನ್ನು ಕ್ಲಿಕ್ ಮಾಡ್ತಾ ನಾವು ಹೋಗಬೇಕು. ಒಂದೊಂದನ್ನೇ ಓದ್ಕೊಳ್ತಾ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಏಕೆಂದರೆ ಇಲ್ಲಿ ಕೆಲವಕ್ಕೆ ಎಸ್ ಕೆಲವಕ್ಕೆ ನೋ ಅನ್ನು ಕೊಡಬೇಕಾಗತ್ತೆ. ಇದು ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ. ಒಂದೊಂದು ಅರಿಯರ್ಸ್ ಮಾಡಬೇಕಾದ್ರೆ ಬೇರೆ ಲಿಸ್ಟ್ ಬರುತ್ತೆ, ಜನರಲ್ ಸ್ಯಾಲ್ರಿ ಬಿಲ್ ಮಾಡಬೇಕಾದ್ರೆ ಬೇರೆ ಲಿಸ್ಟ್ ಬರುತ್ತೆ, DA ಅರಿಯರ್ಸ್ ಬಂದಾಗ ಬೇರೆ ಲಿಸ್ಟ್ ಬರುತ್ತೆ. ಆದ್ದರಿಂದ ಅವುಗಳನ್ನು ಓದಿಕೊಂಡೇ ನಾವು ಕ್ಲಿಕ್ ಮಾಡ್ತಾ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಈಗ ಇದರಲ್ಲಿ ಒಟ್ಟು 18 ಪಾಯಿಂಟ್ಸನ್ನು ಕೊಟ್ಟಿದೆ. 18 ಪಾಯಿಂಟ್ಸನ್ನು ಓದಿಕೊಂಡು ಅದಕ್ಕೆ ಕ್ಲಿಕ್ ಮಾಡ್ತಾ ಮುಂದೆ ಹೋಗ್ತಾ ಇದ್ದೇನೆ. ಈ 18 ಪಾಯಿಂಟ್ಸನ್ನು ಕ್ಲಿಕ್ ಮಾಡಿದ ನಂತರ ನಾವು ಮುಂದಿನ ಒಂದು ಟ್ಯಾಬ್ಗೆ ಹೋಗಬೇಕಾಗತ್ತೆ. ಇಲ್ಲಿ ಪ್ರತಿ ಬಾರಿ ಮೇಲೆ ಹೋಗಿ ಮುಂದಿನ ಟ್ಯಾಬನ್ನು ಕ್ಲಿಕ್ ಮಾಡೋದಕ್ಕಿಂತ ತುಂಬ ಈಸಿಯೆಸ್ಟ್ ಮೆಥಡ್ ಅಂದಾಗ ವೆರಿಫಿಕೇಷನ್ ಲಿಸ್ಟ್ಗೆ ಹೋಗ್ತಕ್ಕಂಥದ್ದು. ನೋಡಿ ಇಲ್ಲಿ ಈಗ 18 ಪಾಯಿಂಟ್ಸನ್ನು ಓದಿ ಕ್ಲಿಕ್ ಮಾಡಿದ್ದೇನೆ. ನೆಕ್ಸ್ಟ್ ಮೇಲೆ ಇರ್ತಕ್ಕಂತಹ ಟ್ಯಾಬ್ಗಳಲ್ಲಿ ವೆರಿಫಿಕೇಷನ್ ಲಿಸ್ಟ್ ಟ್ಯಾಬ್ಗೆ ಹೋಗೋಣ. ನೋಡಿ ಇಲ್ಲಿ ಮೇಲೆ ತೆಗೆದುಕೊಂಡಾಗ ಈಗಾಗಲೇ ಎಲ್ಲವನ್ನು ಕ್ಲಿಕ್ ಮಾಡಿದ್ದೇನೆ. ನಂತರ ಟಾಪ್ಗೆ ಹೋಗಿ ಅಲ್ಲಿ ವೆರಿಫಿಕೇಷನ್ ಲಿಸ್ಟ್ ಪರಿಶೀಲನೆ ಪಟ್ಟಿಯನ್ನು ಕ್ಲಿಕ್ ಮಾಡಿದಾಗ ಇನ್ನೂ 3 ನಾಟ್ ವೆರಿಫೈಡ್ ಇದೆ. ನೆಕ್ಸ್ಟ್ ಯಾವ್ದು ನಾಟ್ ವೆರಿಫೈಡ್ ಇದೆ ಅದನ್ನು ಕ್ಲಿಕ್ ಮಾಡಿ. ಇಲ್ಲೂ ಸಹ ಚೆಕ್ ಬಾಕ್ಸನ್ನು ನೀಡಲಾಗಿದೆ. ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಆ ಟ್ಯಾಬ್ನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡ್ತಾ ಬನ್ನಿ. ಇಲ್ಲಿ ಯಾವ ಡಿಡಕ್ಷನ್ಸ್ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಆ ಎಲ್ಲ ಡಿಡಕ್ಷನ್ ಒಂದು ಡಾಕ್ಯುಮೆಂಟ್ಸ್ಗೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಕೊನೆಯಲ್ಲಿ ಮೊತ್ತದ ವಿವರಗಳನ್ನು ಪರಿಶೀಲಿಸಿದೆ ಕ್ಲಿಕ್ ಮಾಡಿ. ಆ ನಂತರ ಮತ್ತೆ ಚೆಕ್ ಲಿಸ್ಟ್ಗೆ ಬನ್ನಿ. ಎಲ್ಲವೂ ಸಹ ವೆರಿಫೈ ಆಗಿದೆ. ಅಂದರೆ ಈಗ ಸೂಪ್ರಿಂಟೆಂಡೆಂಟ್ ರೋಲ್ನಲ್ಲಿ ನಾವು ಬಿಲ್ಲನ್ನು ಪೂರ್ತಿಯಾಗಿ ವೆರಿಫೈ ಮಾಡಿದ್ದೇವೆ. ನಂತರ ಇದನ್ನು ಫಾರ್ವರ್ಡ್ ಕೊಡಬೇಕಾಗತ್ತೆ. ಇದು ಫಾರ್ವರ್ಡ್ ಕೊಟ್ಟಾಗ ಡೈಲಾಗ್ ಬಾಕ್ಸ್ ಕೇಳಿಸುತ್ತೆ. ಇದು DDO ಲಾಗಿನ್ಗೆ ಫಾರ್ವರ್ಡ್ ಆಗುತ್ತೆ. ಈಗ DSCಯ ಒಂದು ಅಥೆಂಟಿಫಿಕೇಷನ್ ಕೇಳುತ್ತೆ. ಓಕೆ ಕೊಟ್ಟ ನಂತರ ಈ ಒಂದು ಬಿಲ್ DDO ಡ್ರಾಯಿಂಗ್ ಆಫೀಸರ್ಗೆ ಫಾರ್ವರ್ಡ್ ಆಗುತ್ತೆ. ನೋಡಿ ಈಗ ಸೂಪ್ರಿಂಟೆಂಡೆಂಟ್ ರೋಲಿಂದ ಡ್ರಾಯಿಂಗ್ ಆಫೀಸರ್ DDO ರೋಲ್ಗೆ ಫಾರ್ವರ್ಡ್ ಆಗಿದೆ. ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 2 ಬಿಲ್ ಇತ್ತು, ಒಂದು ಬಿಲ್ ಸೂಪ್ರಿಂಟೆಂಡೆಂಟ್ ರೋಲಿಂದ ಹೊರಟೋಗಿದೆ. ಮೀನ್ಸ್ ಈಗ DDO ಲಾಗಿನ್ಗೆ ಹೋಗೋಣ. ಡ್ರಾಯಿಂಗ್ ಆಫೀಸರ್ ಒಂದು ರೋಲ್ಗೆ ಬಂದಾಗ ಎಲ್ಲಿ ಆ ಸೂಪ್ರಿಂಟೆಂಡೆಂಟ್ ರೋಲಿಂದ ಫಾರ್ವರ್ಡ್ ಆಗಿರ್ತಕ್ಕಂತಹ ಬಿಲ್ ಬಂದಿರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬಿಲ್ ಅಪಿಯರ್ ಆಗುತ್ತೆ. ಬಿಲ್ ನಂಬರ್ನ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ನಾವು ಸೂಪ್ರಿಂಟೆಂಡೆಂಟ್ ಲಾಗಿನ್ನಲ್ಲಿ ಹೇಗೆ ಮಾಡಿದ್ದೇವೆ ಅದೇ ರೀತಿ ಮೆಥಡನ್ನು ಫಾಲೋ ಮಾಡೋಣ. ಮೊದಲಿಗೆ ಫಸ್ಟ್ ಟ್ಯಾಬ್ನಲ್ಲಿ ಲೆಕ್ಕ ಶೀರ್ಷಿಕೆ ಪರಿಶೀಲನೆಯ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಮತ್ತೆ ಟಾಪ್ಗೆ ಹೋಗಿ ವೆರಿಫಿಕೇಷನ್ ಲಿಸ್ಟನ್ನು ಕ್ಲಿಕ್ ಮಾಡಿದಾಗ ನೋಡಿ 2 ವೆರಿಫೈ ಆಗಿದೆ. ನಾಟ್ ವೆರಿಫೈಡ್ ಏನಿದೆ ಅವುಗಳನ್ನು ಚೆಕ್ ಬಾಕ್ಸ್ ಇಲ್ಲಿ ನೆಕ್ಸ್ಟ್ ಚೆಕ್ ಬಾಕ್ಸ್ ಬಂದಾಗ ಆಲ್ರೆಡಿ ಕ್ಲಿಕ್ ಆಗಿರೋದ್ರಲ್ಲಿ ಒಂದು ಕಾಮನ್ನಾಗಿ ನಾಟ್ ಅನ್ಕ್ಲಿಕ್ಕಲ್ಲಿರುತ್ತೆ. ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸೈಡಲ್ಲಿರ್ತಕ್ಕಂತಹ ಒಂದು ಬಾಕ್ಸ್ಗಳನ್ನು ಮಾತ್ರವೇ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕೊನೆಯಲ್ಲಿ ಕಾಣಿಸ್ತಾ ಇರೋದನ್ನ ಕ್ಲಿಕ್ ಮಾಡಬಾರ್ದು. ನಂತರ ಮತ್ತೆ ವೆರಿಫಿಕೇಷನ್ ಲಿಸ್ಟ್ಗೆ ಹೋಗಿ 3 ಆಯಿತು. ಮತ್ತು ನಾಟ್ ವೆರಿಫೈಡ್ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಆ ಒಂದು ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡ್ತಾ ಮುಂದೆ ಹೋಗಬೇಕಾಗತ್ತೆ. ಇಲ್ಲಿ ಡಿಡಕ್ಷನ್ ಬಿಲ್ಸ್ ಮತ್ತೆ ಬಂದಿರುತ್ತೆ. ಸೂಪರ್ಡೆಂಟ್ ರೋಲಿಂದ ಫಾರ್ವರ್ಡ್ ಆಗಿರ್ತಕ್ಕಂಥ ಬಿಲ್ಸ್ DDO ಒಂದು ಮ್ಯಾಪಿಂಗಲ್ಲಿ ಈ ರೋಲಲ್ಲಿ ಇವನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಕೊನೆಯದಾಗಿ ಮತ್ತೆ ಒಂದು ಚೆಕ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೊಮ್ಮೆ ವೆರಿಫಿಕೇಷನ್ ಲಿಸ್ಟ್ಗೆ ಹೋಗಿ ವೆರಿಫಿಕೇಷನ್ ಲಿಸ್ಟನ್ನು ನಾವು ಕ್ಲಿಕ್ ಮಾಡಿದಾಗ ನೋಡಿ ಆಲ್ ವೆರಿಫೈಡ್. ನೀವು ಒಂದೊಂದೇ ಟ್ಯಾಬನ್ನು ಕ್ಲಿಕ್ ಮಾಡ್ಕೊಂಡು ಹೋದಾಗ ಸಮಯ ತುಂಬ ವ್ಯರ್ಥವಾಗುತ್ತೆ. ಸೊ ಈ ರೀತಿಯಾಗಿ ವೆರಿಫಿಕೇಷನ್ ಲಿಸ್ಟಿಗೆ ಹೋಗಿ ಕ್ಲಿಕ್ ಮಾಡಿ. ಈಗ ಫಾರ್ವರ್ಡ್ ಟು ಕೇಸ್ ವರ್ಕರ್. DDO ಲಾಗಿನ್ ಆದ ನಂತರ ಕೇಸ್ ವರ್ಕರ್ ಒಂದು ರೋಲ್ಗೆ ಫಾರ್ವರ್ಡ್ ಮಾಡಿ. ಆಗಲೂ ಸಹ DSC ಅಥೆಂಟಿಫಿಕೇಷನ್ ಕೇಳುತ್ತೆ, ಓಕೆ ಕೊಡಿ. ಈಗ ಇದು ಕೇಸ್ ವರ್ಕರ್ ರೋಲ್ಗೆ ಹೋಗುತ್ತೆ. ಕೇಸ್ ವರ್ಕರ್ನ ರೋಲ್ ಏನಾಗಿರುತ್ತೆ ಅಂದರೆ ಇಲ್ಲಿ ಬಂದಿರತಕ್ಕಂತಹ ಬಿಲ್ಲನ್ನು
ಪ್ರಿಂಟ್ ತೆಗೆಯೋದಾಗಿರುತ್ತೆ. ಇಲ್ಲಿ ನೋಡಿ ಡಿ ಡಿ ಒ ರೋಲ್ ಕಂಪ್ಲೀಟ್ ಆಯಿತು. ಕ್ಲೋಸ್. ಡಿ ಡಿ ಒ ರೋಲ್ನಿಂದ ಅಲ್ಲಿ ಟೋಕನ್ ನಂಬರ್ ಬಂದಿರುತ್ತೆ, ಬಿಲ್ ಸಂಖ್ಯೆ ಇರುತ್ತೆ, ಎಲ್ಲವೂ ಸಹ ಇಲ್ಲಿ ಕ್ಲಿಯರ್ ಆಗಿದೆ. ಡಿ ಡಿ ಒ ಲಾಗಿನಿಂದ ಈಗ ಕೇಸ್ ವರ್ಕರ್ ಡಿ ಡಿ ಒ ರೋಲಿಂದ ಕೇಸ್ ವರ್ಕರ್ ರೋಲ್ಗೆ ನಾವು ಹೋಗಬೇಕಾಗತ್ತೆ. ಇಲ್ಲಿ ಬಂದಿರತಕ್ಕಂತಹ ಈ ಒಂದು ಡಿ ಡಿ ಒ ರೋಲ್ ಮುಗಿದಿದೆ ನೋಡಿ. ಬಿಲ್ ಕೂಡ ಹೋಯಿತು. ಮತ್ತು ನಾವು ರೋಲ್ ಮ್ಯಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೋಲ್ನಲ್ಲಿ ಕೇಸ್ ವರ್ಕರ್ ಮೊದಲಿನಲ್ಲೇ ಕೇಸ್ ವರ್ಕರ್ ಇರುತ್ತೆ. ಕೇಸ್ ವರ್ಕರ್ ರೋಲನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಈಗ ಆ ಬಿಲ್ ಕೇಸ್ ವರ್ಕರ್ಗೆ ಬಂದಿರುತ್ತೆ. ಈಗ ಆ ಬಿಲ್ನ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆ ಒಂದು ಪ್ರಿಂಟಿಂಗ್ ಒಂದು ಲಿಸ್ಟನ್ನು ತೋರಿಸುತ್ತೆ. ಆ ಬಿಲ್ನ ಎಲ್ಲ ಬಿಲ್ ಕಾಣಿಸುತ್ತೆ. ಆ ಬಿಲ್ನ ಒಂದು ನಂಬರ್ನ ಮೇಲೆ ಟೋಕನ್ ನಂಬರ್ನ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಿಂಟಿಂಗ್ ಲಿಸ್ಟ್ ಕಾಣಸಿಗುತ್ತೆ. ಮೊದಲಿಗೆ ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನು ಒಂದೊಂದಾಗಿ ಪ್ರಿಂಟ್ ಕ್ಲಿಕ್ ಮಾಡಿ ಅಲ್ಲಿ 0 ಇರ್ತಕ್ಕಂಥ ಪ್ರಿಂಟ್ ನಂಬರ್ ಆಫ್ ಪೇಜಸ್ ಇದೆಯಲ್ಲ ಅದನ್ನು ನಾವು ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ಪ್ರಿಂಟನ್ನು ಕ್ಲಿಕ್ ಮಾಡಿ ನಾವು ಚೇಂಜ್ ಮಾಡ್ಬೋದು, ಅಥವಾ ನಮಗೆ ಎಷ್ಟು ಪೇಜಸ್ ಇದು ಬೇಕು ಅಂತಕ್ಕಂಥದ್ದನ್ನು ನಾವು ಡೈರೆಕ್ಟಾಗಿ ಅಲ್ಲಿ ನಂಬರ್ಸನ್ನು ಎಂಟರ್ ಮಾಡ್ಬೋದು. 2 ಅಥವಾ ನಮಗೆ ಎಷ್ಟು ಪ್ರಿಂಟ್ ಬೇಕು ಅಂತ ಎಂಟರ್ ಮಾಡಿದ್ರೆ ಸಾಕು. ಅಥವಾ ನೀವು ಬಿಲ್ಲನ್ನು ಓಪನ್ ಮಾಡಿ ಆ ಬಿಲ್ನಲ್ಲಿ ಎಷ್ಟು ಪೇಜಸ್ ಇದೆ ಅಂತಲೂ ಸಹ ಇಲ್ಲಿ ಎಂಟರ್ ಮಾಡ್ಬೋದು. ನಾನು 2 ಕಾಪೀಸ್, ಒಂದು ಟ್ರೆಜರಿ ಕಾಪಿ, ಒಂದು ನಮ್ಮ ಒಂದು ಇಲಾಖಾ ಕಾಪಿಯಾಗಿ 2 ರೋಲನ್ನು ಕೊಟ್ಟಿದ್ದೇನೆ. ಈಗ ಒಂದೊಂದನ್ನೇ ಕ್ಲಿಕ್ ಮಾಡಿ ಪ್ರಿಂಟ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಫೋಲ್ಡರ್ಗೆ ಸೇವ್ ಮಾಡ್ಕೊಳ್ಳಿ. ಯಾವ ಒಂದು ತಿಂಗಳ ಬಿಲ್ ಆಗಿದೆ ಆ ಬಿಲ್ ಆ ಫೋಲ್ಡರ್ಗೆ ಸೇವ್ ಮಾಡ್ತಾ ಹೋಗಿ, ಅಥವಾ ನೀವು ಡೈರೆಕ್ಟಾಗಿ ಪ್ರಿಂಟರ್ ಇದ್ದಲ್ಲಿ ಪ್ರಿಂಟನ್ನು ಸಹ ತೆಗೆದುಕೊಳ್ಬೋದಾಗಿರುತ್ತೆ. ಈಗ ನಾನಿಲ್ಲಿ ಮೊದಲನೇ ಬಿಲ್ ಆಯಿತು, ಹಾಗೆ 2ನೇ ಪ್ರಿಂಟನ್ನು ಓಪನ್ ಮಾಡ್ತೇನೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ತಾ ಹೋಗ್ತೇನೆ. ಈ ರೀತಿಯಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಬಿಲ್ಗಳ ಒಂದು ಪೇಜಸ್ ಅಥವಾ PDF-ಗಳನ್ನು ಸೇವ್ ಮಾಡಿಕೊಂಡು ಆ ನಂತರ ನಾವು ಪ್ರಿಂಟ್ ತೆಗೆದುಕೋಬಹುದು. ಹೀಗೆ ಎಲ್ಲವನ್ನು ಸಹ ಒಂದೊಂದಾಗಿ ಕ್ಲಿಕ್ ಮಾಡಿ ಪ್ರಿಂಟ್ ತೆಗೆದುಕೋಬೋದು, ಅಥವಾ ಡೈರೆಕ್ಟಾಗಿ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಒಂದು ಫೋಲ್ಡರ್ಗೆ ಸೇವ್ ಮಾಡ್ತಾ ಈ ಒಂದು ಬಿಲ್ಗಳನ್ನು ಮತ್ತೆ ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ಸೇವ್ ಮಾಡ್ಕೊಳ್ಬಹುದಾಗಿರುತ್ತೆ. ಇಲ್ಲಿ ಅನೆಕ್ಸರ್ ಪೇಜನ್ನು ನಾವು ಕ್ಲಿಕ್ ಮಾಡಿದಾಗ ಅನೆಕ್ಸರ್ ಒಂದು ಬಿಲ್ ಕಾಪಿ ನಮಗೆ ಡೌನ್ಲೋಡ್ ತೋರಿಸೋದಿಲ್ಲ. ಸೊ ನೀವು Ctrl+P ಕ್ಲಿಕ್ ಮಾಡಿ ಅದನ್ನು ಸೇವ್ ಆ್ಯಸ್ PDF ಕೊಟ್ಟು ಸೇವ್ ಮಾಡಿಕೊಳ್ಬಹುದು. ಇಲ್ಲಿ ಅನೆಕ್ಸರ್ ಎ ಬರುತ್ತೆ, ಅನೆಕ್ಸರ್ ಎ ಪ್ರಿಂಟ್ ಅಂದರೆ ಡೌನ್ಲೋಡ್ ಬರೋದಿಲ್ಲ. ಸೊ Ctrl+P ಕ್ಲಿಕ್ ಮಾಡಿ ಅದನ್ನು ಸೇವ್ ಆ್ಯಸ್ PDF ತೊಗೋಬೋದು. ಅದಾದ ನಂತರ ಬಿಲ್ ಸಹ ಇಲ್ಲಿ ಡೌನ್ಲೋಡ್ ಆಪ್ಷನ್ ತೋರಿಸೋದಿಲ್ಲ. Ctrl+P ಮಾಡಿ ಅದನ್ನು ಸಹ ನಾವೇನು ಮಾಡ್ಬೋದು, ಸೇವ್ ಮಾಡ್ಕೋಬಹುದು. ಹೀಗೆ ಎಲ್ಲ ಒಂದು ಕೇಸ್ ವರ್ಕರ್ ರೋಲ್ನಲ್ಲಿ ಎಲ್ಲವನ್ನು ಸಹ ಪ್ರಿಂಟ್ ತೆಗೆದು ಅಥವಾ ಸೇವ್ ಮಾಡಿಕೊಂಡ ನಂತರ ಇದನ್ನು ಏನು ಮಾಡಬೇಕು, ಫಾರ್ವರ್ಡ್ ಟು DDO ಕ್ಲಿಕ್ ಮಾಡಬೇಕು. ಫಾರ್ವರ್ಡ್ ಟು DDO ಕ್ಲಿಕ್ ಮಾಡಿದಾಗ ಮತ್ತೊಮ್ಮೆ DAC ಅಥೆಂಟಿಫಿಕೇಷನ್ ಕೇಳುತ್ತೆ. ಓಕೆ ಕೊಡಿ, ಪಿನ್ ನಂಬರನ್ನು ಎಂಟರ್ ಮಾಡಿ ಓಕೆ ಕೊಟ್ಟಾಗ ಕೇಸ್ ವರ್ಕರ್ ರೋಲಿಂದ ಈ ಒಂದು ಬಿಲ್ DDO ರೋಲ್ಗೆ ಫಾರ್ವರ್ಡ್ ಆಗುತ್ತೆ. ಆಗ ಫಾರ್ವರ್ಡ್ ಆಗುವ ಮುನ್ನ ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ಜನರೇಟ್ ಟಾಪ್ ಶೀಟ್, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಜನರೇಟ್ ಟಾಪ್ ಶೀಟನ್ನು ಕ್ಲಿಕ್ ಮಾಡಿ, ಮತ್ತು ಇದು ಸಹ ಡೌನ್ಲೋಡ್ ಆಗೋದಿಲ್ಲ, ನೀವು ಡೈರೆಕ್ಟ್ ಪ್ರಿಂಟ್ ತೊಗೋಬೋದು, ಅಥವಾ Ctrl+P ಪ್ರೆಸ್ ಮಾಡಿ ಆಗ ಸೇವ್ ಆ್ಯಸ್ PDF ಪ್ರಿಂಟ್ ಕೊಡದೆ ಅದನ್ನು ಸೇವ್ ಆ್ಯಸ್ PDF ಮಾಡಿ ಇದನ್ನು ಸೇವ್ ಮಾಡ್ಕೋಬೇಕು. ತಪ್ಪದೇ ಇದನ್ನು ನೆನಪಿನಲ್ಲಿಟ್ಟು ನಾವು ಇದನ್ನು ಸೇವ್ ಮಾಡ್ಕೋಬೇಕಾಗತ್ತೆ. ಟಾಪ್ ಶೀಟನ್ನು ತಪ್ಪದೆ ಜನರೇಟ್ ಕೊಟ್ಟು ಸೇವ್ ಮಾಡಿಕೊಂಡೆ ನಂತರ ಈ ಒಂದು ಬಿಲ್ಲನ್ನು DDO ಕೋಡ್ಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಟಾಪ್ ಶೀಟ್ ಹಾಗೂ ಎಲ್ಲ ಬಿಲ್ ಸೇವ್ ಆಗಿದೆ. ಸೊ ಇದನ್ನು ಕ್ಲೋಸ್ ಕೊಟ್ಟಾಗ ಕೇಸ್ ವರ್ಕರ್ ರೋಲ್ನಿಂದ ಆ ಬಿಲ್ ಡಿಸಪಿಯರ್ ಆಗುತ್ತೆ. ಈಗ ಮತ್ತೊಮ್ಮೆ ರೋಲ್ ನಾವು DDO ರೋಲ್ಗೆ ಚೇಂಜ್ ಮಾಡ್ಕೋಬೇಕು. ಈಗ DDO ರೋಲ್ನಿಂದ ಆ ಬಿಲ್ಲನ್ನು ಟ್ರೆಜರಿಗೆ ಸೆಂಡ್ ಮಾಡಬೇಕಾಗತ್ತೆ. ಈಗ ಎಲ್ಲ ಪ್ರೋಸೆಸ್ ಮುಗಿದಿದೆ. DDO ರೋಲನ್ನು ಸಬ್ಮಿಟ್ ಮಾಡಿ ಮತ್ತೊಮ್ಮೆ ಆ ಬಿಲ್ ಕೇಸ್ ವರ್ಕರ್ ರೋಲಿಂದ DDO ರೋಲ್ಗೆ ಬಂದಿರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಮತ್ತೊಮ್ಮೆ ಪ್ರಿಂಟ್ ಇಲ್ಲಿ ನಮಗೆ ಕಾಣಸಿಗುತ್ತೆ ನೋಡಿ. ಟೋಕನ್ ನಂಬರನ್ನು ಕ್ಲಿಕ್ ಮಾಡಿ, ಟೋಕನ್ ನಂಬರನ್ನು ಕ್ಲಿಕ್ ಮಾಡಿದಾಗ ಮತ್ತೊಮ್ಮೆ ಆ ಪ್ರಿಂಟ್ ಎಲ್ಲವೂ ಸಹ ಇಲ್ಲಿ ಕಾಣ್ತಾ ಇರುತ್ತೆ. ಕೇಸ್ ವರ್ಕರ್ ಕೊಟ್ಟಿರ್ತಕ್ಕಂತಹ ಒಂದು ಪ್ರಿಂಟ್ ಎಲ್ಲವೂ ಇಲ್ಲಿ ಕಾಣ್ತಾ ಇರುತ್ತೆ. ಇಲ್ಲಿ ಮತ್ತೊಮ್ಮೆ ನೀವು ಪ್ರಿಂಟ್ ತೊಗೋಬೋದು, ಇಲ್ಲವೇ
ಅದನ್ನು ಡೈರೆಕ್ಟಾಗಿ ಟ್ರೆಜರಿಗೆ ಫಾರ್ವರ್ಡ್ ಮಾಡಬಹುದು. ಇಲ್ಲಿ ಪ್ರಿಂಟೆಲ್ಲ ತೆಗೆದ ನಂತರ ಕೊನೆಯಲ್ಲಿರುತ್ತೆ ಫಾರ್ವರ್ಡ್ ಟು ಟ್ರೆಜರಿ. ಓಕೆ ಕೊಟ್ಟಾಗ ಮತ್ತೊಮ್ಮೆ ಅದು DSC ಅಥೆಂಟಿಫಿಕೇಷನ್ ಕೇಳುತ್ತೆ. ಓಕೆ ಕೊಡಿ. ಈಗ ಈ ಬಿಲ್ ಟ್ರೆಜರಿಗೆ ಫಾರ್ವರ್ಡ್ ಆಗಿರುತ್ತೆ. ವರ್ಕಿಂಗ್ ಡೇಸ್ 7 ಡೇಸ್ ಒಳಗಾಗಿ ಈ ಬಿಲ್ ಕಾಪಿಯನ್ನು ಟ್ರೆಜರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಆ ಒಂದು ಬಿಲ್ ರಿಜೆಕ್ಟ್ ಆಗುತ್ತೆ, ಮತ್ತೊಮ್ಮೆ ಬಿಲ್ ಮಾಡಬೇಕಾಗಿ ಬರುತ್ತೆ. ಸೊ ಈ ರೀತಿಯಾಗಿ ನಾವು K2 ಬಿಲ್ ಜನ್ರೇಷನ್ ಮಾಡಬೇಕಾಗತ್ತೆ. ಇದಾದ ನಂತರ K2 ಈ ಒಂದು ಟ್ಯಾಬನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಮೊದಲು ಲಾಗೌಟ್ ಮಾಡಿ ಅದಾದ ನಂತರ ಟ್ಯಾಬನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಲಾಗೌಟ್ ದೆನ್ ಕ್ಲೋಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಸಹಕಾರಿಯಾಗಿದೆ ಅಂತ ಭಾವಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.